ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ, ಹೇಳ್ರಿ ಸರ್, ಕಾರ್ ಗಾಡಿ ಕಳಿಸಿದ್ರಲ್ಲ ಇನೋವಾ. 2011 ಮಾಡೆಲ್ ಇನೋವಾ ಒಂದು ಕಳಿಸಿದ್ದೇನೆ ಸರ್ ನಾನು ನಿಮಗೆ. 2011 ಮಾಡಲು ಇನೋವಾ ಈ ವರ್ಷನ. ಜಿ ವರ್ಷನ್. ಓಕೆ ಸರ್. ಓನರ್ ಎಷ್ಟಿಗಿದ್ರೆ ಗಾಡಿಗೆ? 4. ಹೌದಾ? ಹಾಂ. ಓಕೆ. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ರನ್ನಿಂಗ್ 175. ಓಕೆ. 1,70,000 ಜನ ರನ್ನಿಂಗ್ ಓಡಿದೆಯಾ ಇದು? ಹೌದು. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇದೆ ಸರ್? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಅದೆಲ್ಲ ಚೆನ್ನಾಗಿದೆ. ಒಂದು 50-60% ತನಕ ಇದೆಯಾ? ಹಾಂ, ಜಾಸ್ತಿ ಇದೆ, ತೊಂದರೆ ಇಲ್ಲ. 60-65% ಇದೆ. ಓಕೆ. ಓಕೆ. ಗಾಡಿ ಇಂಜನ್ ಕಂಡೀಷನ್, ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇದೆ ಇಟ್ಕೊಂಡಿದ್ದೀರಾ ಸರ್? ಕ್ಲೀನ್ ಇದೆ, ಟೇಸ್ಟ್ ಇದೆ, ಒಳ್ಳೆ. ಓಕೆ. ಗಾಡಿ ಇಂಜನ್ ಬಂದ್ಬಿಟ್ಟು ಎಲ್ಲ ಕೆಲಸ ಆಗಿದೆಯಾ? ಕೆಲಸ ಇಲ್ಲ ಸರ್, ಅದೊಂದು 5 ಲಕ್ಷ ಮೇಲೆ ಬರೋದು ಕೆಲಸ, ಅದರ ಮೊದಲು ಬರೋದಿಲ್ಲ ಟೊಯೋಟಾ ಇಂಜಿನಾಗೆ. ಹೌದಾ? ಹಾಂ. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂಟು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಇಲ್ಲ, ಏನಾಗಿಲ್ಲ ಸರ್, ಒರಿಜಿನಾಲಿಟಿ ಇದೆ. ಓಕೆ. ಸಣ್ಣ ಪುಟ್ಟ ಮೇಲೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರ್ಸಿಂಗಲ್ ಜಂಪು ಈ ಥರ ಏನಿಲ್ಲ, ಏನಿಲ್ಲ, ಅದೇನಿಲ್ಲ. ಓಕೆ ಸರ್. ಮೈಲೇಜಲ್ಲಿ ಏನು ಬರುತ್ತೆ ಸರ್? ಮೈಲೇಜ್ ಇದು 14-15. 14+ ಅನ್ಬೋದು. 14 ಹಿಡೀರಿ. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗೆಲ್ಲ ಇರುವಂಥದ್ದು, FC ಇನ್ಸೂರೆನ್ಸು? ಹೌದು ಹೌದು. ಓಕೆ. ಎಲ್ಲಿ ತನಕ ಐತ್ರಿ ಸರ್ ಇನ್ಸೂರೆನ್ಸು? ಇನ್ಸೂರೆನ್ಸ್ ಒಂದು 4 ರಿಂದ 5 ತಿಂಗಳು ಇರ್ಬೋದು. ಹೌದಾ? ಹಾಂ. ಓಕೆ. ಇದಕ್ಕೆ ಗಾಡಿಗೆ ಇಂಟೀರಿಯರ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಎಲ್ಲ ಇದೆ, ಎಲ್ಲ A to Z ಇದೆ ಅದರಲ್ಲಿ. ಓಕೆ. ರಿವರ್ಸ್ ಕ್ಯಾಮ್ರಾ, ಇದು ಟಚ್ ಸ್ಕ್ರೀನು ಎಲ್ಲ ಇದೆ, ಎಲ್ಲ ಇದೆ. ಓಕೆ ಸರ್. ಇವಾಗ ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋಂಥ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಇದು ಇನೋವಾ ಟಾಪ್ ಆ್ಯಂಡ್ ವೆಹಿಕಲ್ ಇದ್ದೇ ಇರುತ್ತೆ. ಹೌದು, ಎಲ್ಲ ಇದೆ. ಏನು ಅದು ಟಾಪ್ ಎಂಡ್ ಅಲ್ಲ, ಅದು ಆದರೆ ಜಿ ವೇರಿಯಂಟ್. ಜಿ ವೇರಿಯಂಟ್ ಟಾಪ್ ಎಂಡ್ ಜಿ ಬರೋದು. ಹಾಂ ಹಾಂ ಹಾಂ. ಜಿ ವೇರಿಯಂಟ್ ಹೌದು ಹೌದು, ಜಿ ವೇರಿಯಂಟ್ ಆದರೆ ಎಲ್ಲ ಇದೆ ಇದರಲ್ಲಿ. ಹಾಂ ಹಾಂ ಹಾಂ. ಆಯ್ತಾ, ಮತ್ತೆ ಸ್ಪಾಯ್ಲರ್ ಕೂಡ ಇದೆ. ಸ್ಪೈಲರ್ನೂ ಇದೆಯೇ? ಹೌದು. ಓಕೆ ಸರ್. ಇವಾಗ ರೇಟ್ ಏನು ಕೋಟ್ ಮಾಡ್ತಾಯಿದ್ದೀರಿ ಸರ್ ಗಾಡಿಗೆ? ಇದು 560. 5,60,000 ಮಾಡಲ್ 2011. ಓನರ್ ಎಷ್ಟಂದ್ರಿ? 4. ಓಕೆ ಸರ್. ಕೊಡೋ ರೇಟ್ ಏನೈತ್ರಿ ಸರ್ ನಿಮ್ಮದು? ನಮ್ಮ ಕಡೆಯಿಂದ ಬಂದವರಿಗೆ ಸ್ಟ್ರೈಟ್ ನೆಗೆಸಿಬಲ್? ಅದು ನಿಮ್ಮ ಕಡೆ ಬಂದವರಿಗೆ ಒಂದೇ ರೇಟ್ ಸರ್. ನಾವು ಫೈನಲ್ ಟು ಫೈನಲ್ 540ಕ್ಕೆ ಬಂದಾಗ ಕೊಡೋದು. ಹೇಳಿದ ರೇಟು 560. 20,000 ರೂಪಾಯಿ ನೆಗೆಸ್ಬಲ್ ಮಾಡ್ತೀರಾ? 5,40,000 ಕೊಡ್ತೀರಾ? ಹೌದು. ಓಕೆ. ಗಾಡಿ ತೊಗೊಂಡವ್ರಿಗೆ ಏನು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಸರ್? ಈ ಗಾಡಿಯಲ್ಲಿ ಇಲ್ಲ. ಹೌದಾ? ಇಲ್ಲ. ಓಕೆ. ಅಗತ್ಯ ಕಂಡೀಷನಾಗಿ ಇಟ್ಕೊಂಡಿದ್ದೀರಾ? ಸುಮ್ಮನೆ ಓಕೆ ಸರ್. ಫೈನಲ್ ರೇಟಾ ಸರ್ 540? 540 ಫೈನಲ್ ಸರ್. ಓಕೆ. ಕಡಿಮೆ ಆಗಲ್ಲ ಬಂದರೆ ಇನ್ನೂ ಸ್ವಲ್ಪ ಮಾಡ್ತೀವಿ. ಬರಲಿ, ಪಾರ್ಟಿ ಬರಲಿ, ಒಂದು ಸ್ವಲ್ಪ ಆಚೆ ಮಾಡಬೇಕಾರೆ ಬರಲಿ ಪಾರ್ಟಿ. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನು? ಪುತ್ತೂರಿಂದ ಒಂದು 10 ಕಿಲೋಮೀಟರ್ಸ್ ದೂರ ಸರ್. ಇದೇನಾ ತಮ್ಮ ಕಾಂಟ್ಯಾಕ್ಟ್ ನಂಬರು? ಹೌದು. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಬಂದವ್ರು ನೋಡ್ಕೊಡಿ. ಥ್ಯಾಂಕ್ ಯು ಸರ್. ಮಾಡಿ ಮಾಡಿ ಮಾಡಿ.